ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಬೆಳಗ್ಗೆ, ಅಂದರೆ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5:30 ಆಗಿತ್ತು ಬೆಳಗಿನ ಜಾವ. ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಮತ್ತು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಇನ್ನು ಆಗಲೇ ಹಳ್ಳಿ ಕಡೆ ಗೊತ್ತಲ್ವಾ, ಎದ್ದ ತಕ್ಷಣ ಸ್ವಲ್ಪ ಬೆಂಕಿ ಕಾಯಿಸೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜನ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಬೆಂಕಿ ಕೂಡ ಕಾಯಿಸ್ತಾ ಇದ್ರು. ಇನ್ನು ಅಷ್ಟೊತ್ತಿಗೆ ಎದ್ಬಿಡ್ತಾರೆ ಪಾಪ. ಒಂದು 3:30ಇಂದ ಎದ್ದೊಳಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸೈಡೆಲ್ಲ. ಇಲ್ಲಿ ನೋಡಿ ಚಂದ್ರ ಕೂಡ ಕಾಣಿಸ್ತಾ ಇತ್ತು. ಇನ್ನು ಚಂದ್ರನ ಮೇಲೆ ಒಂದು ಚುಕ್ಕೆ ಇರುತ್ತೆ ಯಾವಾಗಲೂ, ಅಂದರೆ ನಕ್ಷತ್ರ ಇರುತ್ತೆ. ಅದು ಕೂಡ ಇನ್ನೂ ಹೋಗಿರಲಿಲ್ಲ, ಇನ್ನೂ ಕಾಣಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ನೋಡ್ತಾ ಇರ್ಬೋದು. ಇನ್ನು ಬಂದುಬಿಟ್ಟು ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಎದ್ಬಿಟ್ಟು ಇನ್ನು ಸ್ವಲ್ಪ ರೈಸ್ ಮಾಡಿ, ಇನ್ನು ಚಟ್ನಿ ಕೂಡ ರುಬ್ಬಿರಲಿಲ್ಲ ಚಿಕ್ಕಮ್ಮ. ಇನ್ನು ಚಟ್ನಿ ಕೂಡ ಎಲ್ಲ ರುಬ್ಬಿಸ್ಕೊಂಡು ಇನ್ನು ಬಾಕ್ಸ್ಗೆ ಎಲ್ಲ ತುಂಬಿಕೊಂಡು, ಇನ್ನು ಪೂರಿ ಕೂಡ ನೈಟೆಲ್ಲ ಮಾಡಿಟ್ಟಿದ್ನಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಮಾವನ ನೋಡೋಕ್ಕೆ. ಇನ್ನು ಅದನ್ನು ಕೂಡ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ನಾನು ಕೂಡ ರೆಡಿಯಾಗಿದ್ದೆ. 8 ಗಂಟೆಗೆ ಒಂದು ಡೈರೆಕ್ಟ್ ಬಸ್ ಇದೆ ದುರ್ಗಕ್ಕೆ. ಅದಕ್ಕೆ ಹೋಗ್ಬಿಡೋಣ, ಇನ್ನು ಇಳಿದು ಇನ್ನೇನು ಹೋಗೋದು ಅಂತೇಳ್ಬಿಟ್ಟು ಬೇಗನೆ ಎದ್ದು ರೆಡಿಯಾಗಿದ್ದೆ ನಾನು. ಇನ್ನು ಕೆಲಸ ಎಲ್ಲ ಮುಗಿಸಿದ್ದೆ. ಇನ್ನು ಪಾತ್ರೆ ಕೂಡ ಹಂಗಿದ್ದು ಬಂದು ತೊಳೆಯೋಣ ಅಂತೇಳ್ಬಿಟ್ಟು ಹಂಗೆ ಇಟ್ಟು, ಇನ್ನು ನನ್ನ ಮಗನೂ ಕೂಡ ಕರ್ಕೊಂಡು ಹೋಗಲಿಲ್ಲ. ನನ್ನ ಚಿಕ್ಕಮ್ಮ ಕೆಲಸಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಇನ್ನು ನನ್ನ ಮಗನ ಚಿಕ್ಕಮ್ಮನ ಹತ್ರನೇ ಬಿಟ್ಟು ನಾನು ಒಬ್ಬಳೇ ಹೋದೆ. ಇನ್ನು ಹೋಗ್ಬಿಟ್ಟು ಇನ್ನು ಮಾವರು ನೋಡಿಕೊಂಡು ಅವ್ರಿಗೆ ಊಟ ಎಲ್ಲ ಕೊಟ್ಟು ತುಂಬ ಹೊತ್ತು ಅಲ್ಲೇ ಇದ್ದೆ. ಸುಮಾರು ಹೊತ್ತು ಅಲ್ಲಿದ್ಬಿಟ್ಟು ಮತ್ತೆ ಇವಾಗ ವಾಪಸ್ ಬರ್ತಾಯಿದ್ದೀನಿ ಊರಿಗೆ. ಮತ್ತು ಹಾಸ್ಪಿಟಲೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಪೇಷಂಟ್ ಅಂತೂ ಸಿಕ್ಕಾಪಟ್ಟೆ ಪೇಷಂಟ್ ಇರ್ತಾರೆ ಪಾಪ. ಅವರು ಎಲ್ಲ ಅಂದರೆ ಯಾವ್ಯಾವ ಪರಿಸ್ಥಿತಿಲಿ ಇರ್ತಾರೆ ಅಂತ ಗೊತ್ತಲ್ವ. ಇನ್ನು ಅದಕ್ಕೋಸ್ಕರ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಕೂಡ ಆಗಲ್ಲ ಸರಿಯಾಗಿ. ಅದಕ್ಕೆ ಇದು ವಾಪಸ್ ಬರೋವಾಗ ಇನ್ನು ನಾನು ಓದಿದ್ನಲ್ವ ಕಾಲೇಜು, ಇದು ಬಂದುಬಿಟ್ಟು ಸೈನ್ಸ್ ಕಾಲೇಜು. ಇದ್ರ ಪಕ್ಕ ಇರೋದು ಆರ್ಟ್ಸ್ ಕಾಲೇಜು. ಅಲ್ಲೇ ನಾನು ಓದಿದ್ದು, ಅಂದರೆ BA ಮಾಡಿದ್ದಲ್ಲೇ. ನೋಡೋಣ ಕಾಣಿಸುತ್ತೆ ಏನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಬಸ್ಸಂತೂ ಫಾಸ್ಟಾಗಿ ಬರ್ತಾಯಿದೆ. ನನಗೆ ಫೋನ್ ಇಟ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಮತ್ತು ಕಿಟಕಿ ಹತ್ರ ಕೂತ್ಕೊಂಡ್ರೂ ಕೂಡ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಇನ್ನು ಕಾಣಿಸುತ್ತೇನೆ ಅಂತ ಅಂದ್ಕೊಂಡೆ, ಬಟ್ ಸರಿಯಾಗಿ ಕಾಣಿಸ್ಲಿಲ್ಲ. ಇನ್ನು ಅಂತೂ ಮನೆಗೆ ಬಂದೆ. ಇನ್ನು ಬರೋಷ್ಟರಲ್ಲಿ ಆಗಲೇ ನಮ್ಮ ಚಿಕ್ಕಮ್ಮ ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ನುಗ್ಗೆ ಸೊಪ್ಪಾದರೂ ಮಾಡೋಣ, ಬಸ್ಸಾರು ಮಾಡೋಣ ಸಂಜೆಗೆ ಅಂತೇಳ್ಬಿಟ್ಟು. ಇನ್ನು ನಮ್ಮ ಅತ್ತಿಗೆ ಕೂಡ ಅವ್ರಿಗೂ ಹುಷಾರಿಲ್ಲ ಅಂತೇಳ್ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ. ಇನ್ನು ನಾನು ಬರೋಷ್ಟೊತ್ತಿಗೆ ನನ್ನ ಮಗನಿಗಾಗಲೇ ನಮ್ಮ ಚಿಕ್ಕಮ್ಮ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತು ಮಲಗಿಸಿ ಎಬ್ಬರಿಸಿ ಆಗಲೇ ಮತ್ತು ತಲೆಗೆಲ್ಲ ಸ್ವಲ್ಪ ಎಣ್ಣೆಲ್ಲ ಹಚ್ಬಿಟ್ಟು ಆಟ ಆಡಿಸ್ಕೊಂಡು ಇದ್ದರು. ಇನ್ನು ನಾನು ಬಂದ ತಕ್ಷಣ ನನ್ನ ಮಗ ಖುಷಿ ಪಟ್ಬಿಟ್ಟ, ನಮ್ಮಮ್ಮ ಬಂದ್ರು ಅಂತೇಳ್ಬಿಟ್ಟು. ಇದು ನೋಡ್ತಾ ಇರ್ಬೋದು, ಇನ್ನು ಪುಷ್ಪ ಮೂವಿಯಲ್ಲಿ ತಗ್ಗೆದೆಲ್ಲ ಅಂತ ಒಂದು ಡೈಲಾಗ್ ಇದೆ ಅಲ್ವಾ, ಅದು ಅವಾಗ ಹೇಳ್ತಾನೆ ಇರ್ತಾನೆ ಅವನು. ನೆನೆಸ್ಕೊಂಡಂಗೆಲ್ಲ ಹೇಳ್ತಾನೆ ಇರ್ತಾನೆ. ಇನ್ನು ಅವಾಗ ಏನಕ್ಕೆ ನೆನಪು ಬಂತು ಗೊತ್ತಿಲ್ಲ, ಹಂಗೆ ಹೇಳ್ತಾ ಇದ್ದ. ಹಾಗೆ ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡಿದೆ. ಮತ್ತು ಬಂದುಬಿಟ್ಟು ಕಾಲು ಕೈ ತೊಳ್ಕೊಂಬಿಟ್ಟು ಇನ್ನು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಮಿಸ್ ಮಾಡ್ಕೊಂಬಿಡ್ತೀವಲ್ಲ, ಇನ್ನು ಬಂದ ತಕ್ಷಣವೇ ನಮ್ಮ ಮುಖ ನೋಡಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತಲ್ವ. ಇನ್ನು ಅವನ ಜೊತೆ ಸ್ವಲ್ಪ ಆಟಾಡಿ ಮತ್ತು ನೈಟ್ ಒಂದು ಸ್ವಲ್ಪ ಮೈದಾ ಹಿಟ್ಟು ಉಳಿದಿತ್ತು, ಅದನ್ನು ಕಲಿಸ್ಕೊಂಬಿಟ್ಟು ಇವಾಗ ಸ್ವಲ್ಪ ಚಪಾತಿ ಥರ ಮಾಡಿದೆ. ಪೂರಿ ಮಾಡಿದ್ನಲ್ವ, ಪೂರಿ ಬೇಳೆ ಸ್ವಲ್ಪ ಚಪಾತಿ ಥರ ಮಾಡೋಣ ಅಂತೇಳ್ಬಿಟ್ಟು ಚಪಾತಿ ಥರ ಮಾಡಿದೆ. ಇನ್ನು ಅದು ಹಂಗೆ ಇಟ್ಬಿಟ್ರೆ ಹಂಗೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು. ಇನ್ನು ಅದು ಕೂಡ ಆಗುತ್ತಂತ ಹೇಳಿ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇನ್ನು ಚಪಾತಿ ಎಲ್ಲ ಮಾಡಿಕೊಂಡು ಇವಾಗೆಲ್ಲ ನೀಟಾಗಿ ಸುಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಚಪಾತಿ ಕೂಡ. ಅದು ಜಾಸ್ತಿ ತಿನ್ನಬಾರ್ದು, ಆದರೂ ಕೂಡ ಅಪರೂಪ ತಿನ್ನೋದು, ನಾವು ಯಾವಾಗಲೂ ತಿನ್ನೋದಿಲ್ಲ. ಚಪಾತಿ ಅಷ್ಟೇ ಯಾವಾಗಲೂ ನೆನೆಸ್ಕೊಂಡ್ರೆ ಮಾತ್ರ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಪೂರಿ ಮಾಡಿದ್ನಲ್ವ, 1 kg ಹಿಟ್ಟು ತರಿಸಿದ್ದೆ, ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತಲ್ಲ, ಅದಕ್ಕೆ ಸುಮ್ಮನೆ ಅದನ್ನು ನೀನು ಮತ್ತೆ ಬಿಟ್ಬಿಟ್ರೆ ಹಂಗೆ ಬಿಟ್ಬಿಡ್ತೀನಿ ನಾನು. ಮತ್ತೆ ಹುಳಪಳ ಆಗಿಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಮತ್ತೆ ಅದನ್ನ ತೊಗೊಂಡು ಇದು ಮಾಡಿದೆ. ಇನ್ನು ಬಂದುಬಿಟ್ಟು ಚಿಕ್ಕಡೆಕಾಯಿ ಚಿಕ್ಕಮ್ಮ ಎಲ್ಲ ಹೋಗಿದ್ರಂತೆ, ಅವ್ರ ಮನೆ ಹತ್ರ ಇದ್ದು ಅಂತ ಕೇಳಿಬಿಟ್ಟು ಕಿತ್ಕೊಂಡ್ಬಂದಿದ್ರು. ತುಂಬ ಫ್ರೆಶ್ ಅಂದರೆ ಸಖತ್ತು ಫ್ರೆಶ್ ಆಗಿದ್ವು. ನಾನು ಅಂದ್ಕೊಂಡೆ ಇವಾಗ ಹೆಂಗೋ ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೀನಿ, ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಚಿಕ್ಕಮ್ಮ ಇದ್ಬಿಟ್ಟು ಪಲ್ಯ ಏನು ಮಾಡಬೇಡ, ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ಮಾಡ್ತೀನಿ, ಸಾಕಾಗುತ್ತೆ, ಸುಮ್ಮನೆ ಅಷ್ಟೊಂದೆಲ್ಲ ಯಾಕೆ ಮಾಡಿ ವೇಸ್ಟ್ ಮಾಡ್ತೆ, ಬೇಡ ಮತ್ತು ನೆಕ್ಸ್ಟ್ ನಾಳೆಗಿನ ಮಾಡುವಂತೆ ಬಿಡು ಅಂತಂದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಚಪಾತಿ ಮಾಡಿ ಸ್ವಲ್ಪ ರೈಸ್ ಮಾಡಿಕೊಂಡೆ. ಇನ್ನು ಚಿಕ್ಕಮ್ಮ ಬಸ್ಸಾರು ಮತ್ತು ಸ್ವಲ್ಪ ಪಲ್ಯ ಕೊಟ್ಟಿದ್ದರು, ಅದೇ ನಮ್ಮದು ಊಟಕ್ಕೆ ರೆಡಿ ಆಯಿತು. ಇನ್ನು ಕರೆಂಟು ಕೂಡ ಬರೋದು ಹೋಗೋದು ಥರ ಕೂಡ ಮಾಡ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ಸ್ವಲ್ಪ ನಮ್ಮದು ವೈರು ಎಲ್ಲ ಲೂಸ್ ಇದೆ ಮನೆಯದು, ಅದು ಸ್ವಲ್ಪ ಸರಿ ಮಾಡಿಸ್ಬೇಕು. ನಮ್ಮ ಅಣ್ಣಂತೂ ಅವರು ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ, ಮನೇಲಿದ್ದರೆ ರೆಡಿ ಮಾಡಿಸ್ತೀನಿ ಅಂತಿದ್ದಾರೆ. ಅವ್ರು ಮನೆಯಲ್ಲೇ ಇರೋಂಗಿಲ್ಲ, ಡೈಲಿ ಹೋಗ್ತಾನೆ ಇದ್ದಾರೆ, ಅದು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಕರೆಂಟಿಗೆ ಬಂದುಬಿಟ್ಟು ಸ್ವಲ್ಪ ಕಲ್ಲೆಲ್ಲ ಹಾಕಿದ್ದೀವಿ, ಹಿಂಗೆ ನಿಧಾನಕ್ಕೆ ಬೀಳಿ ಅಂತೇಳ್ಬಿಟ್ಟು. ಆದರೂ ಕೂಡ ಅದು ಬರೋದು ಹೋಗೋದು ಆ ಥರ ಎಲ್ಲ ಮಾಡ್ತಾನೇ ಇರುತ್ತೆ. ಅದೇ ಒಂದು ಸಮಸ್ಯೆ ಹಳ್ಳಿ ಕಡೆ.
ಸ್ವಲ್ಪ ಗಾಳಿ ಜಾಸ್ತಿ ಬಂದುಬಿಟ್ರಂತೂ ಒಂದೊಂದು ಸರಿ ಹೋಗೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಫೈನಲಿ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನನ್ನ ಮಗಂದಂತೂ ಬಂದ ತಕ್ಷಣ ಅದೇನೋ ಗೊತ್ತಿಲ್ಲ, ಇತ್ತೀಚೆಗಾಗಲೇ ಅವನು ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಅಮ್ಮ ದುಡ್ಡು ಕೊಡು ಅಂತ ಕೇಳ್ತಾನೆ ಇರ್ತಾನೆ. ಅವನ ಕೈಯಲ್ಲಿ 2 ರೂಪಾಯಿ ಮತ್ತು ಇಲ್ಲ 5 ರೂಪಾಯಿ ಕಾಯಿನ್ ಇರಬೇಕು, ಇಲ್ಲ 10 ರೂಪಾಯಿ ನೋಟ್ ಇರಬೇಕು ಅವನ ಕೈಯಲ್ಲಿ. ಹಂಗಾದ್ರೆ ಸ್ವಲ್ಪ ಸಮಾಧಾನವಾಗಿರ್ತಾನೆ. ಮಕ್ಳು ಹೆಂಗೆ ರೂಢಿ ಮಾಡಿಬಿಡ್ತಾರೋ ಅದೇ ಥರನೇ ರೂಢಿ. ಇನ್ನು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮುದ್ದಾಗಿ ಸಾಕ್ತಾ ಇದ್ದಾರಲ್ವ, ಅವರು ಅವ್ನಿಗೇನು ಬೇಕಂದ್ರೂ ಕೂಡ ಅವರಿಲ್ಲ ಅಂತಲೂ ಅನ್ನೋದಿಲ್ಲ. ಇನ್ನು ಕೇಳಿದ ತಕ್ಷಣವೇ ಕೊಟ್ಬಿಡ್ತಾರೆ. ಇನ್ನು ನಮ್ಮ ಮಾವನು ಅಷ್ಟೇ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅವರು ಕೂಡ ಅಷ್ಟೇ ಮನೆಗೆ ಬಂದ್ರಂತೂ ಖಾಲಿ ಹೋಗೋದಿಲ್ಲ ಅವರು. ಅವ್ನಿಗೆ ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಸಮೇತ ಕೊಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಅವ್ನಿಗೆ ಅಷ್ಟು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ನಾನು ಬಂದುಬಿಟ್ಟು ದುಡ್ಡು ಕೊಡು ಅಂತ ಇದ್ದೆ. ಇನ್ನು ಸ್ವಲ್ಪ ಗದರಿಸ್ಬಿಟ್ಟು ಆ ಕಡೆ ಕಳಿಸ್ದೆ. ಇನ್ನು ಚಿಕ್ಕಮ್ಮ ಬೇಡ ಅಂತ ಹೇಳಿದ್ರೆಲ್ಲ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಇನ್ನು ನಾನು ಬಂದುಬಿಟ್ಟು ಇವನ್ನ ಸ್ವಲ್ಪ ನೀಟಾಗೆಲ್ಲ ಕವರ್ಗೆ ಹಾಕಿ ಗಂಟು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ನಾಳೆ ನಾಡಿದ್ದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕಟ್ಟಿಡ್ತಾ ಇದ್ದೀನಿ. ಹೆಂಗಿದ್ರು ಸೋಮವಾರ ನಾನು ಮತ್ತೆ ಹೋಗ್ಬೇಕು ಹಾಸ್ಪಿಟಲ್ಗೆ ಮಾವನ ನೋಡೋಕ್ಕೆ. ಅವಾಗ ನೋಡೋಣ, ಸ್ವಲ್ಪ ಪಲ್ಯ ಥರ ಇಲ್ಲ ಸಾಂಬಾರು ಥರ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೀಟಾಗಿ ಎತ್ತಿಟ್ಟೆ. ಇನ್ನು ಬೆಳಗ್ಗೆಯಿಂದ ಪಾತ್ರೆ ಕೂಡ ಹಂಗೆ ಇಟ್ಟೋಗಿದ್ದೆ, ಏನೂ ತೊಳೆದಿರಲಿಲ್ಲ ಅರ್ಜೆಂಟಲ್ಲಿ. ಇನ್ನು ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬಸ್ ಹೋಗ್ಬಿಡುತ್ತೆ ಅಂತ ಹೇಳಿ ಬಂದಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಪಾತ್ರೆ ಕೂಡ ಎಲ್ಲ ಹಂಗೆ ಇಟ್ಟಿದ್ದೆ. ಇನ್ನು ಅವು ಕೂಡ ಎಲ್ಲ ನೀಟಾಗೆ ಅಂದರೆ ಒಂದರಲ್ಲಿ ಹಾಕ್ತಾಯಿದ್ದೀನಿ, ಒಂದು ಡಬ್ಬಿಗೆ ಹಾಕ್ಬಿಟ್ಟು ಮತ್ತು ಎಲ್ಲ ತೊಳೆಯೋಣ ಅಂತೇಳ್ಬಿಟ್ಟು. ಮತ್ತೊಂದು ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತು, ಒಂದು ಕಡೆ ಕಾಫಿ ಕೂಡ ಇಟ್ಟಿದ್ದೆ. ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಕಾಫಿ ಕುಡಿದು ಆಮೇಲೆ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನೇ ಹೇಳಿ ಹೆಣ್ಮಕ್ಳಿಗಂತೂ ಅಭ್ಯಾಸ, ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರೋಲ್ಲ. ಕೆಲವ್ರು ತುಂಬ ಅದಕ್ಕೆ ಇದಾಗ್ಬಿಟ್ಟಿರ್ತಾರೆ. ನಾನು ಅಷ್ಟೇ, ಕಾಫಿ ಟೀ ಇಲ್ಲಾಂದರೆ ನನಗೆ ಇರೋಕ್ಕೆ ಆಗೋದಿಲ್ಲ, ಆ ಥರ ಅನಿಸ್ಬಿಡ್ತು ಒಂದೊಂದು ಸರಿ. ಇನ್ನು ರಿಲ್ಯಾಕ್ಸಾಗಿ ಕೆಲಸ ಎಲ್ಲ ಮುಗೀತು ನಂದು. ಪಾತ್ರೆ ಕೂಡ ಇದ್ದು ಪಾತ್ರೆ ಎಲ್ಲ ತೊಳೆದಿನ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅಂದರೆ ಕಾಫಿ ಕುಡಿತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.